ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿದ್ದೇವೆ. ನಾವು ಬೆಳಿಗ್ಗೆ ಇವಾಗ 6:45 ಆಗಿದೆ. ನಾವು ವೆಲಂಕಣಿಗೆ ಹೋಗ್ತಾ ಇದ್ದೇವೆ. ಈ ವಿಡಿಯೋದಲ್ಲಿ ನಿಮಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ ವೆಲಂಕಣಿ ಬಗ್ಗೆ. ನನಗೆ ಸುಮಾರು ಜನ ಕೇಳ್ತಾರೆ, ನಾವಂದರೆ ಎವ್ರಿ ಇಯರ್ ಹೋಗ್ತೇವೆ, ಅದಕ್ಕೋಸ್ಕರ ಸುಮಾರು ಜನ ಕೇಳ್ತಾರೆ. ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ ಇಂಗ್ಲೀಷಲ್ಲಿ, ಇವಾಗ ನಾನು ಕನ್ನಡದಲ್ಲಿ ಬ್ಲಾಗ್ ಮಾಡ್ತಾ ಇದ್ದೇನೆ. ನಾನು ಈ ವಿಡಿಯೋದಲ್ಲಿ ನಾವು ಮಂಗಳೂರಿನಿಂದ ವೆಲಂಕಣಿಗೆ ಹೇಗೆ ಟ್ರಾವೆಲ್ ಮಾಡಿದ್ವಿ, ಹಾಗೆಯೇ ವೆಲಂಕಣಿಯಲ್ಲಿ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು, ಅಲ್ಲಿನ ಮಹತ್ವತೆ, ಈ ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ. ಈ ವಿಡಿಯೋವನ್ನು ಕಂಪ್ಲೀಟಾಗಿ ಅಂದರೆ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಹಾಗೆಯೇ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಲೈಕ್ ಆದರೆ ಲೈಕ್, ಕಮೆಂಟ್, ಹಾಗೆಯೇ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನಾವು ಮಂಗಳೂರು ಸೆಂಟ್ರಲ್ಲಿಂದ 6:45ಗೆ ಹೊರಡುವ ಚೆನ್ನೈ ಎಗ್ಮೋರ್ ಎಕ್ಸ್ಪ್ರೆಸ್ ಅಂದರೆ ಮಂಗಳೂರು ಸೆಂಟ್ರಲ್ಲಿಂದ ತಾಂಬರಂ ಈ ಟ್ರೈನಲ್ಲಿ ಹೊರಟಿದ್ವಿ. ಈ ಟ್ರೈನ್ ಮಂಗಳೂರು ಸೆಂಟ್ರಲಿಂದ 6:45ಗೆ ಹೊರಡ್ತದೆ. ಈ ಟ್ರೈನ್ ಡೈಲಿ ಉಂಟು. ನಮಗೆ ತಾಂಬರಂಗೆ ಹೋಗಲಿಕ್ಕೆಲ್ಲ ನಮಗೆ ತಿರುಚನಪಳ್ಳಿ ಜಂಕ್ಷನಲ್ಲಿ ಇಳಿಲಿಕ್ಕೆ ಉಂಟು. ತಿರುಚನಪಳ್ಳಿ ಜಂಕ್ಷನ್ಗೆ ಈ ಟ್ರೈನ್ 9:55ಗೆ ರೀಚ್ ಆಗ್ತದೆ. ನಾವು ಟ್ರೈನಲ್ಲಿ ಹೋಗುವಾಗ ಝೊಮ್ಯಾಟೊ, ಸ್ವಿಗ್ಗಿ, ಇಲ್ಲಾದರೆ ಟ್ರೈನ್ ಆನ್ ಟ್ರ್ಯಾಕ್ ಈ 3 ಆ್ಯಪಿಂದ ಫುಡ್ ಆರ್ಡರ್ ಮಾಡಿದ್ವಿ. ನಿಮಗೆ ಬೇಕಾದರೆ ಈ ಆ್ಯಪ್ ಥ್ರೂ ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್ ಆರ್ಡರ್ ಮಾಡ್ಬೋದು. ಇಲ್ಲಾದರೆ ಅಲ್ಲಿ ಸೇಲ್ ಮಾಡಿ ಬರ್ತಾರೆ, ಅವರಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲಾದರೆ ಸ್ಟಾಪಲ್ಲಿ ಕೂಡ ಕೆಲವು ಸ್ಟಾಲ್ಸ್ ಎಲ್ಲ ಇರ್ತದೆ, ಅಲ್ಲಿಂದ ಕೂಡ ಪರ್ಚೇಸ್ ಮಾಡುವ ಅವಕಾಶ ಉಂಟು. ನೀವು ಆ್ಯಪ್ ಥ್ರೂ ಫುಡ್ ಆರ್ಡರ್ ಮಾಡೋದಾದರೆ ಅಲ್ಲಿ PNR ನಂಬರ್ ಆ್ಯಡ್ ಮಾಡಲಿಕ್ಕೆ ಇರ್ತದೆ. ಅದರಲ್ಲಿ ನಾವು ಆ್ಯಡ್ ಮಾಡುವಾಗ ಯಾವ ಸ್ಟೇಷನ್ಸಿಗೆ ಯಾವುದೆಲ್ಲ ರೆಸ್ಟೋರೆಂಟ್ ಅವರು ಫುಡ್ ಡೆಲಿವರ್ ಮಾಡ್ತಾರೆ ಅದರ ಡೀಟೇಲ್ಸ್ ಎಲ್ಲ ಬರ್ತದೆ. ಅದರಲ್ಲಿ ನಮಗೆ ಬೇಕಾದ ರೆಸ್ಟೋರೆಂಟನ್ನು ಆ್ಯಡ್ ಮಾಡಿ ಮೆನು ಕೂಡ ಕೊಟ್ಟಿರ್ತದೆ. ಅದರಲ್ಲೇ ಆ್ಯಡ್ ಮಾಡಿ ನಾವು ಫುಡ್ ಆರ್ಡರ್ ಮಾಡ್ಬೋದು. ನಮಗೆ ಸೀಟಿಗೆ ತಂದು ಕೊಡ್ತಾರೆ. ನಾವು 9:55ಗೆ ತಿರುಚನಪಳ್ಳಿ ಜಂಕ್ಷನ್ಗೆ ರೀಚ್ ಆಗಿದ್ವಿ. ಇಲ್ಲಿಂದ ನಿಮಗೆ ಬಸ್ ಬೇಕಾದರೆ ಬಸ್ಸಲ್ಲಿ ಹೋಗ್ಬೋದು, ಇಲ್ಲಾದರೆ ಕ್ಯಾಬ್ ಬುಕ್ ಮಾಡಿದರೆ ಕ್ಯಾಬ್ ಕೂಡ ಸಿಗ್ತದೆ. ನಾವು ಮೇಕ್ ಮೈ ಟ್ರಿಪ್ಪಲ್ಲಿ ಕ್ಯಾಬ್ ಬುಕ್ ಮಾಡಿದ್ವಿ. ಇಲ್ಲಿ ನಾನು ಯಾವ ರೇಟ್ ಕೂಡ ಹೇಳ್ತಾ ಇಲ್ಲ, ಯಾಕೆಂದರೆ ಎಲ್ಲ ರೇಟ್ ಸೀಸನಲ್ ಆಗಿರುತ್ತೆ. ನಾವು ಸುಮಾರು 1 o'clock ಆಗುವಾಗ ವೆಲಂಕಣಿಗೆ ರೀಚ್ ಆದ್ವಿ. ಇಲ್ಲಿ ರೂಮೆಲ್ಲ ಚೆಕ್ ಇನ್ ಆಗುವಾಗ ಅದೇ 1:30 ಆಯಿತು. ಇವಾಗ ರೂಮ್ಸ್ ಎಲ್ಲ ಅವೈಲೇಬಲ್ ಉಂಟು, ಒಳ್ಳೆ ರೂಮೇ ಸಿಕ್ತು ನಮಗೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಬೆಳಿಗ್ಗೆ 1 o'clock ರೀಚ್ ಆದ್ವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ರೂಮ್ಸ್ ಅವೈಲೇಬಲ್ ಉಂಟು, ಇವಾಗ ಅಷ್ಟೊಂದು ರಶ್ ಇಲ್ಲ. ಇಲ್ಲಿ ಹಲವಾರು ರೆಸ್ಟೋರೆಂಟ್ಗಳಿವೆ, ವೆಜ್ ಹಾಗೆಯೇ ನಾನ್ ವೆಜ್. ಇಲ್ಲಿ ಸ್ವಲ್ಪ ಫೇಮಸ್ ಅಂದರೆ ಅದೇ ಬೀಚ್ ಸೈಡ್ ಇರುವ ಕಾರಣ ಸ್ವಲ್ಪ ಫಿಶ್ ಐಟಮ್ಸ್ ಎಲ್ಲ ಪಾಪ್ಯುಲರ್ ಆಗಿ ಉಂಟು. ಹಾಗೆಯೇ ಚೆಟ್ಟಿನಾಡು ಬಿರಿಯಾನಿ ಆಗಿರ್ಬೋದು, ಚೆಟ್ಟಿನಾಡು ಕರಿ, ಅದು ಕೂಡ ಇಲ್ಲಿ ಫೇಮಸ್ ಅಂತ ನನಗೆ ಅನಿಸ್ತು. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 2004 ಡಿಸೆಂಬರ್ 26 ಸುಮಾರು 8:45ಗೆ ಈ ದಿನ ಪ್ರಪಂಚದಲ್ಲಿ ಯಾರು ಮರೀಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ. ಆ ದಿವಸ ಏಷ್ಯಾದಲ್ಲಿ ಒಂದು ದೊಡ್ಡ ಸುನಾಮಿ ಬರುತ್ತೆ. ಆ ಸುನಾಮಿನಲ್ಲಿ ಲಕ್ಷಾಂತರ ಜನರು ಅವರ ಜೀವ, ಆಸ್ತಿ ಎಲ್ಲ ಕಳ್ಕೊಳ್ತಾರೆ. ಅದೇ ಸುನಾಮಿ ನಮ್ಮ ಭಾರತಕ್ಕೆ ಕೂಡ ಅಪ್ಪಳಿಸ್ತದೆ. ಈ ವೆಲಂಕಣಿ ಜಾಗದಲ್ಲಿ ಕೂಡ ಅದರ ಪ್ರಭಾವ ಬೀಳ್ತದೆ. ಇಲ್ಲಿ ಕೂಡ ಸುಮಾರು ಜನ ಅವರ ಆಸ್ತಿ ಆಗಿರ್ಬೋದು, ಜೀವ ಕಳ್ಕೊಂಡ ತುಂಬ ಜನ ಇದ್ದಾರೆ. ಈ ಸಮಯದಲ್ಲಿ ಮೇನ್ ಚರ್ಚಲ್ಲಿ ಮಲಯಾಳಂ ಬಲಿ ಪೂಜೆ ನಡೀತಾ ಇತ್ತು. ಆ ಚರ್ಚ್ ಒಳಗಿದ್ದ ಜನರಿಗೆ ಯಾರಿಗೂ ಕೂಡ ಎಂಥ ಕೂಡ ಪ್ರಾಬ್ಲಮ್ ಆಗದೆ ನೀರು ಕೂಡ ಚರ್ಚ್ ಒಳಗೆ ಬರಲಿಲ್ಲ. ಈ ಘಟನೆ ಆದಮೇಲೆ ಜನರ ನಂಬಿಕೆ ಇನ್ನೂ ಕೂಡ ಜಾಸ್ತಿ ಆಯಿತು. ಈ ವೆಲಂಕಣಿ ಚರ್ಚ್ ತುಂಬ ಪ್ರಸಿದ್ಧವಾಗಿತ್ತು. ಈ ಘಟನೆ ನಂತರ ಇದೊಂದು ವಿಶ್ವದಲ್ಲೇ ಪ್ರಖ್ಯಾತಿ ಗಳಿಸಿತ್ತು. ಈ ವೆಲಂಕಣಿ ಚರ್ಚ್ ಇರೋದು ತಮಿಳುನಾಡಿನಲ್ಲಿ ನಾಗಪಟ್ಟಣಮಿಂದ 13 ಕಿಲೋಮೀಟರ್ಸ್ ಉಂಟು. ಈ ವೆಲಂಕಣಿ ಚರ್ಚಿಗೆ ಬೆಸಿಲಿಕಾ ಆ ಲೇಡಿ ಆಫ್ ಗುಡ್ ಹೆಲ್ತ್ ಚರ್ಚ್ ಅಂತ ಕೂಡ ಕರೀತಾರೆ. ಇಲ್ಲಿಗೆ ಎಲ್ಲ ಧರ್ಮದ ಜನರು ಬರ್ತಾರೆ.
ಹಾಗೆಯೇ ಇಲ್ಲಿಯ ಆ್ಯನ್ಯುವಲ್ ಫೀಸ್ಟ್ ಆಗಸ್ಟ್ 29ರಿಂದ ಸೆಪ್ಟೆಂಬರ್ 8ರ ತನಕ. ಈ ಸಮಯದಲ್ಲಿ ರೈಲ್ವೆಯವರು ಸ್ಪೆಷಲ್ ಟ್ರೈನ್ ಕೂಡ ಹಾಕ್ತಾರೆ ಡೈರೆಕ್ಟ್ ವೆಲಂಕಣಿಗೇನೆ. ತುಂಬ ಜನ ಬರ್ತಾರೆ ಈ ಟೈಮಲ್ಲಿ, ತುಂಬ ರಶ್ ಇರುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಚರ್ಚಿನ ಒಳಗಡೆ ಯಾವ ವಿಡಿಯೋ ಕೂಡ ನಾನು ಶೇರ್ ಮಾಡಿಲ್ಲ. ನಾನು ಇಲ್ಲಿ ಚರ್ಚಿನ ಅಥವಾ ಚಾಪಲಿನ ಒಳಗಡೆ ಯಾವ ವಿಡಿಯೋ ಕೂಡ ಶೇರ್ ಮಾಡ್ತಾ ಇಲ್ಲ. ನಾನು ಯಾವ ವಿಡಿಯೋ ಫೋಟೋಸ್ ಕೂಡ ತೆಗಿಲಿಲ್ಲ, ಚರ್ಚಿನ ಪವಿತ್ರತೆಯನ್ನು ಕಾಪಾಡಿಕೊಳ್ಳೋಗೋಸ್ಕರ. ನಾನು ನಿಮ್ಮೊಟ್ಟಿಗೆ 2 ಚಾಪಲಿನ ವೀಡಿಯೋಸು ಶೇರ್ ಮಾಡಿದ್ದೇನೆ. ಹಾಗೆಯೇ ಎಡೋರೇಷನ್ ಚಾಪಲ್. ಮೊದಲಿಗೆ ನಾನು ತೋರಿಸಿದ ಚಾಪಲ್ ನಾಡುತಿತ್ತು ಚಾಪಲ್ ಅಂತ ಹೇಳ್ತಾರೆ. ಅಲ್ಲಿ ಮರಿಯಮ್ಮ ಮಗು ಏಸು ಒಟ್ಟಿಗೆ ಒಬ್ಬ ಮಜ್ಜಿಗೆ ಮಾರುವ ಅಂಗವಿಕಲನಿಗೆ ದರ್ಶನ ಮಾಡಿದರು. ಈ ಚಾಪಲಿನ ಸ್ಟ್ರೇಟ್ ಮುಂದ್ಗಡೆ ಕಾಣೋದು ಕನ್ಫೆಷನ್ ಚಾಪಲ್. ಆ ಕನ್ಫೆಷನ್ ಚಾಪಲಿನ ಪಕ್ಕದಲ್ಲಿ ಒಂದು ಹಾಲ್ ಉಂಟು. ಅಲ್ಲಿ ಕನ್ಫೆಷನ್ಸ್ ಮಾಡ್ಬೋದು, ಅಂದರೆ ಪಾಪ ನಿವೇದನ. ಅಲ್ಲಿ ಕನ್ಫೆಷನ್ಸ್ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ, ಟೈಮಿಂಗ್ಸ್ ಕೂಡ ಡಿಫ್ರೆಂಟ್ ಟೈಮ್ಸ್ ಉಂಟು. ಅದೆಲ್ಲ ಡೀಟೇಲ್ಸ್ ಅಲ್ಲಿ ಹೊರಗಡೆ ಹಾಕಿದ್ದಾರೆ. ಕನ್ಫೆಷನ್ಸ್ ಕೊಂಕಣಿ, ಹಿಂದಿ, ತಮಿಳ್, ಮಲಯಾಳಂ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾಡ್ಬೋದು. ಅದಾಗಿ ಸ್ವಲ್ಪ ಮುಂದೆ ಬರುವಾಗ ಅಲ್ಲಿ ಒಂದು ಸ್ಟ್ಯಾಚ್ಯೂ ಕೂಡ ಉಂಟು. ಅಲ್ಲಿ ಸ್ವಲ್ಪ ಮುಂದ್ಗಡೆ ಬರುವಾಗ ಆವೆ ಮರಿಯಾ ಅಂತ ಒಂದು ಪ್ರೇಯರ್ ಹಾಲ್ ಉಂಟು. ಅದರ ಪಕ್ಕದಲ್ಲಿ ನಿಮಗೆ ಶ್ರೈನ್ ಆಫರಿಂಗ್ ಸೆಂಟರ್ ಉಂಟು. ಶ್ರೈನ್ ಆಫರಿಂಗ್ ಸೆಂಟರ್ ಅಂದರೆ ಅಲ್ಲಿ ನಿಮಗೆ ಬಲಿಪೂಜೆ, ಅಂದರೆ ಇಂಟೆನ್ಷನ್ಸ್ ಆಗಿರ್ಬೋದು, ಥ್ಯಾಂಕ್ಸ್ ಗಿವಿಂಗ್, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಫಾರ್ಮ್ ಫಿಲ್ ಮಾಡಿ ಅಲ್ಲಿ ನಿಮಗೆ ಕೊಡ್ಬೋದು. ಇದು ವೆಲಂಕಣಿದು ಮೇನ್ ಚರ್ಚ್. ಇದರ ಒಳಗಡೆ ವೆಲಂಕಣಿ ಮಾತಾವರದು ಮಿರಾಕ್ಯುಲಸ್ ಸ್ಟ್ಯಾಚ್ಯೂ ಉಂಟು. ಈ ನಿಮಗೆ ಇಲ್ಲಿ ಕಾಣ್ಬೋದು, ಇದರಲ್ಲಿ 3 ಚರ್ಚ್ಗಳು ಉಂಟು. ಈ ಮೇನ್ ಚರ್ಚಲ್ಲಿ ಬಲಿಪೂಜೆ ಇಲ್ಲ. ಅದರ ಆ ಕಡೆ ನಾನು ತೋರಿಸಿದಲ್ಲ ಆವಾಗ ವಿಡಿಯೋದಲ್ಲಿ ಮುಂದ್ಗಡೆ, ಅಲ್ಲಿ ಮತ್ತು ಅದರ ಕೆಳಗಡೆ 2 ಚರ್ಚ್ ಉಂಟು. ಅಲ್ಲಿ ನಿಮಗೆ ಬಲಿಪೂಜೆ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಉಂಟು. ಈ ಚರ್ಚಿನ ಪಕ್ಕದಲ್ಲಿ ಒಂದು ಮ್ಯೂಸಿಯಂ ಕೂಡ ಉಂಟು. ಹಾಗೆಯೇ ಶಾಪಿಂಗ್, ಅಂದರೆ ಇಲ್ಲಿ ಶಾಪಿಂಗ್ ಮಾಲ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಸ್ಟಾಲಿನ ಎಲ್ಲ ಹೋಲಿ ಐಟಮ್ಸ್, ಬ್ಲೆಸ್ ಮಾಡಿದ ಐಟಮ್ಸ್ ಸಿಗ್ತದೆ. ಇಲ್ಲಿ ಕ್ಯಾಂಡಲ್ ಮತ್ತು ಹೋಲಿ ಆಯಿಲ್ ಇದು ಕೂಡ ಅದರ ಪಕ್ಕದಲ್ಲಿ ಉಂಟು. ಅದಾಗಿ ಅದರ ಪಕ್ಕದಲ್ಲಿ ಇನ್ನೊಂದು ಚಾಪಲ್ ಉಂಟು. ಇಲ್ಲಿ ನಿಮಗೆ ಕ್ಯಾಂಡಲ್ ಹತ್ತಿಸ್ಬೋದು. ಇದರ ಆಪೋಸಿಟ್ ಸೈಡ್ ಅಲ್ಲಿ ಶ್ರೈನ್ ಟಾರ್ಚರ್ ಹಾಲ್ ಅಂತ ಉಂಟು, ಮತ್ತು ಇಯರ್ ಪಿಯರ್ಸಿಂಗ್. ಇಲ್ಲಿ ಬಂದವರಿಗೆ ಕೆಲವರಿಗೆ ಕೂದಲು ತೆಗೆಯುವ ಹರಕೆಲ್ಲ ಇರ್ತದೆ. ಅಂದರೆ ಇಲ್ಲಿ ಬಂದು ನಾನು ಕೂದಲು ಕೊಡ್ತೇನೆ ಅಂತ ಹೇಳುವವರಿದ್ದಾರೆ, ಅವರಿಗೆ. ಹಾಗೆಯೇ ಕಿವಿಗೆ ಚುಚ್ಚಿಸೋರು ಇಲ್ಲಿ ಅವಕಾಶ ಉಂಟು. ಇದು ವೆಲಂಕಣಿ ಬಸ್ ಸ್ಟ್ಯಾಂಡ್. ಈ ಬಸ್ ಸ್ಟ್ಯಾಂಡಿಗೆ ಬೇರೆ ಬೇರೆ ಕಡೆಯಿಂದ ಬಸ್ ಬರುತ್ತೆ. ತಿರ್ಚಿ, ಚೆನ್ನೈ, ಬ್ಯಾಂಗ್ಳೂರು, ಕೊಯಮತ್ತೂರು. ಹಾಗೆಯೇ ಸ್ಪೆಷಲ್ ಬಸ್ಸಸ್ ಕೂಡ ಕೆಲವೊಮ್ಮೆ ಅವೈಲೇಬಲ್ ಇರ್ತದೆ. ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದ್ಗಡೆ ಬರುವಾಗ ಇಲ್ಲಿ ಒಂದು ಸೇಂಟ್ ಸೆಬೆಸ್ಟಿನ್ ಚಾಪಲ್ ಅಂತ ಉಂಟು. ಇದರ ಹಿಸ್ಟ್ರಿ ಆಗಿರ್ಬೋದು. ಇಲ್ಲಿ ನಿಮಗೆ ಒಂದು ಡಿಸ್ಪ್ಲೇ ಮಾಡಿದ್ದಾರೆ, ಒಂದು ಬೋರ್ಡು, ಅದರಲ್ಲಿ ನಿಮಗೆ ನೋಡ್ಬೋದು. ಇದು ಜೀಸಸ್ ಸ್ಟ್ಯಾಚ್ಯೂ 62 ಫೀಟ್ ಉಂಟು. ಇದರ ಪಕ್ಕದಲ್ಲಿರೋದು ಮಾರ್ನಿಂಗ್ ಸ್ಟಾರ್ ಚರ್ಚ್. ಇದರಲ್ಲಿ ಕೊಂಕಣಿ ಮಾಸ್ ಉಂಟು ಎವ್ರಿ ಡೇ 8 o'clock. ಹಾಗೆಯೇ ಮೇನ್ ಚರ್ಚ್ ಅಂತ ಹೇಳಿದಲ್ಲ, ಅಲ್ಲಿ ಕನ್ನಡ ಬಲಿಪೂಜೆ ಉಂಟು ಡೈಲಿ 5 o'clock ಸಂಜೆ. ಇಲ್ಲಿ ಬೆಳಿಗ್ಗೆ 8 o'clock ಕೊಂಕಣಿಯಲ್ಲಿ. ಅಲ್ಲಿಂದ ಸ್ವಲ್ಪ ಮುಂದೆ ಬರುವಾಗ ಅಲ್ಲಿ ಕೂಡ ಒಂದು ಜೀಸಸ್ ಸ್ಟ್ಯಾಚ್ಯೂ ಉಂಟು. ಅಲ್ಲಿಂದ ಸ್ವಲ್ಪ ಮುಂದೆ ಬರುವಾಗ ಓಲ್ಡ್ ಚರ್ಚ್ ಉಂಟು.
ಅದಕ್ಕೆ ಮಾತಾ ಕೊಲಂಬ ಚರ್ಚ್ ಅಂತ ಕೂಡ ಕರೀತಾರೆ. ಇಲ್ಲಿ ಫಸ್ಟ್ ಮದರ್ ಮೇರಿ ಒಂದು ಮಗು ಅಂದರೆ ಬಾಲ ಯೇಸುವಿನೊಟ್ಟಿಗೆ ಒಬ್ಬನಿಗೆ ದರ್ಶನ ಮಾಡಿದರು. ಅವರು ಮಗುವಿಗೆ ಹಾಲು ಕೇಳಿದರು ಅಂತೆ. ಆವಾಗ ಅವನು ಕೊಟ್ಟಾಗ ಅವನ ಹಾಲಿನ ಪಾಟ್ ಉಂಟಲ್ಲ, ಅದರಲ್ಲಿ ಹಾಲು ಹರಿತಾ ಬಂತು. ಅಂದರೆ ಕಡಿಮೆ ಆಗಲಿಲ್ಲ, ಅಂದರೆ ಹರಿತಾ ಹೋಯಿತು. ಅಲ್ಲಿ ಹೋಗುವಾಗ ಹೋಲಿ ಪಾತ್ ಅಂತ ಉಂಟು. ಅಲ್ಲಿ ತುಂಬ ಜನರು ಮೊಣಕಾಲು ಅಲ್ಲಿ ಹರಕೆ ಅಂತ ಹೊತ್ತಿರ್ತಾರಲ್ಲ, ಮೊಣಕಾಲಲ್ಲಿ ಆ ಚರ್ಚಿಗೆ ಹೋಗ್ತಾರೆ. ಅದು 1 ಕಿಲೋಮೀಟರ್ ಅಷ್ಟು ಉಂಟು ಅಂತ ಹೇಳ್ತಾರೆ. ಅಲ್ಲಿ ಮೊಣಕಾಲಲ್ಲಿ ಹೋಗ್ತಾರೆ. ನಿಮಗೆ ಇಲ್ಲಿ ಕಾಣ್ಬೋದು, ಸುತ್ತಲೂ 4 ಕಡೆ ಕೂಡ ಚರ್ಚ್ ಕಾಣ್ತದೆ. ಮುಂದ್ಗಡೆ, ಹಿಂದ್ಗಡೆ, ಆ ಕಡೆ ಈ ಕಡೆ 4 ಸೈಡಲ್ಲಿ ಕೂಡ ಚರ್ಚೆ ಕಾಣ್ತದೆ. ಮೇನ್ ಚರ್ಚ್ ಅಂದರೆ ಬೆಸಿಲಿಕಾದಿಂದ ಸ್ಟ್ರೇಟ್ ಕಾಣೋದು ಬೀಚ್. ಇದಕ್ಕೆ ಬೀಚ್ ರೋಡ್ ಕೂಡ ಅಂತ ಕರೀತಾರೆ. ಇಲ್ಲಿ ನಿಮಗೆ ತುಂಬ ವೆರೈಟಿ ಫುಡ್ ಎಲ್ಲ ಸಿಗ್ತದೆ, ಲೋಕಲ್ ಫುಡ್, ಹಾಗೆಯೇ ಲೋಕಲ್ ಫ್ರೂಟ್ಸ್. ನಾನು ಹೇಳಿದ್ನಲ್ಲ, ಇಲ್ಲಿ ಫಿಶ್ ತುಂಬ ಫೇಮಸ್ ಅಂತ. ನೀವು ನೋಡ್ಬೋದು, ಇಲ್ಲಿ ವೆರೈಟಿ ಆಫ್ ಫಿಶ್ ಮಸಾಲೆ ಎಲ್ಲ ಹಾಕಿರ್ತಾರೆ. ನಾವು ಹೇಳಿದ ಮೇಲೆ ಫ್ರೈ ಮಾಡಿ ಕೊಡ್ತಾರೆ. ಕೆಲವು ಕಡೆ ಫ್ರೈ ಮಾಡಿ ಇಡ್ತಾರೆ. ಬೀಚ್ ರೋಡಲ್ಲಿ ಹಲವು ಶಾಪ್ಸ್ ಎಲ್ಲ ಇವೆ. ಶಾಪಿಂಗ್ ಮಾಡಲಿಕ್ಕೆ ಟಾಯ್ಸ್ ಆಗಿರ್ಬೋದು, ಹಾಗೆಯೇ ವೆಲಂಕಣಿಯಲ್ಲಿ ಹಲ್ವಾ ಕೂಡ ಫೇಮಸ್. ಸೊ ಅದರ ಶಾಪ್ ಕೂಡ ಅಲ್ಲಿ ಉಂಟು. ಬೀಚ್ ರೋಡಿನ ಕಂಪ್ಲೀಟ್ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೇನೆ. ನಿಮಗೆ ಟೈಮ್ ಇದ್ದರೆ ಅದನ್ನು ಚೆಕ್ ಮಾಡ್ಬೋದು. ಹಾಗೆಯೇ ನಾನು ಲಾಸ್ಟ್ ಟೈಮ್ ವೆಲಂಕಣಿ ಹೋದಾಗ ಕಂಪ್ಲೀಟ್ ಡೇ 1 ಆಗಿರ್ಬೋದು, ಡೇ 2, ಹಾಗೆ ಕಂಪ್ಲೀಟ್ ವಿಡಿಯೋ ವಿತ್ ಡೀಟೇಲ್ಸ್ ನಾನು ಶೇರ್ ಮಾಡಿದ್ದೇನೆ. ಅದರ ಲಿಂಕ್ ಕೂಡ ಶೇರ್ ಮಾಡಿರ್ತೇನೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಟೈಮ್ ಇದ್ದರೆ ಚೆಕ್ ಮಾಡಿ. ಇಲ್ಲಿ ತುಂಬ ಜನ ಗ್ರೂಪ್ ಆಗಿ ಬರುವಾಗ, ಇಲ್ಲಾಂದರೆ ಫ್ಯಾಮಿಲೀಸ್ ಎಲ್ಲ ಬರುವಾಗ ಈ ಥರ ವೆಸಲ್ ಆಗಿರ್ಬೋದು, ಸಿಲಿಂಡರ್, ಗ್ಯಾಸ್ ಸ್ಟವ್ ಇದೆಲ್ಲ ರೆಂಟಿಗೆ ಕೊಡ್ತಾರೆ. ಇವಾಗ ಮಳೆ ಕೂಡ ಬರ್ತಾ ಉಂಟು ಸ್ವಲ್ಪ ಸ್ವಲ್ಪ. ನಾವು ರಿಟರ್ನ್ ಬರುವಾಗ ಪುನಃ ಕ್ಯಾಬ್ ಬುಕ್ ಮಾಡಿಯೇ ಬಂದ್ವಿ.
ತಿರುಚನಪಳ್ಳಿ ರೈಲ್ವೆ ಸ್ಟೇಷನ್ನಿಗೆ ಕ್ಯಾಬಲ್ಲಿ ಬಂದ್ವಿ. ನಮಗೆ ತಿರುಚನಪಳ್ಳಿ ರೈಲ್ವೆ ಸ್ಟೇಷನಿಂದ 4:55ಗೆ ಮಂಗಳೂರಿಗೆ ಟ್ರೈನ್ ಇತ್ತು. ನಿಮಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನಮ್ಮ ಟ್ರೈನ್ 7 o'clock ರೀಚ್ ಆಗಬೇಕಿತ್ತು, ಬಟ್ ಟ್ರೈನ್ ಲೇಟ್ ಆಗಿದೆ. ನಾವು ಮಂಗಳೂರು ರೀಚ್ ಆಗುವಾಗ 7:44 ಆಗಿದೆ. ಮೂರನೇ ಪ್ಲಾಟ್ಫಾರ್ಮ್ಗೆ ವೇಳಾಪಟ್ಟಿಯ ಅನುಸಾರ ಹೊರಡಲಿದೆ. ಈ ಅನಾನುಕೂಲಕ್ಕಾಗಿ